ಗ್ರಾಮದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಂತೆ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆ ವತಿಯಿಂದ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದಲ್ಲಿ ಸುಮಾರು 3 ತಿಂಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಗ್ರಾಮದ ಎಲ್ಲ ರೈತಾಪಿ ಜನರ ಕೃಷಿಯ ಬಗ್ಗೆ ಸಮಾಲೋಚನೆ ಹಾಗೂ ನಮ್ಮ ಕಾಲೇಜಿನ ಪದವೀಧರ ವಿದ್ಯಾಭ್ಯಾಸ ಯಾವ ರೀತಿ ನಾವುಗಳು ಮುಂದುವರಿಯಬೇಕು ಎಂಬುವ ಮಾಹಿತಿ ಸಂಗ್ರಹಣದ ಬಗ್ಗೆ ಶಿಬಿರದಲ್ಲಿ ಎಲ್ಲರ ವಿಶ್ವಾಸವನ್ನು ಪಡೆದು ಈ ದಿನ ಕೊನೆಯ ದಿನವೆಂದು ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಗೌರವಾನ್ವಿತ ಉದ್ಘಾಟಕರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಎಸ್ವಿ ನಾರಾಯಣಗೌಡರವರು ಹಾಗೂ ಸಕ್ರಿಯ ಸುಗಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗೌರವಾನ್ವಿತ ಅಧ್ಯಕ್ಷರು ಎಸ್ ಭೂಪತಿ ಗೌಡರವರು, ಸಹಾಯಕ ಕೃಷಿ ನಿರ್ದೇಶಕರು ಮಹೇಶ್ ಬಾಬುರವರು, ಮಾಜಿ ನಿರ್ದೇಶಕರು ಎಪಿಎಂಸಿ ಹಾಗೂ ಹಾಲಿ ಸದಸ್ಯರು ಕೆವಿ ರವಿರವರು, ಡೀನ್ ತೋಟಗಾರಿಕೆಯ ಮಹಾವಿದ್ಯಾಲಯ ಡಾಕ್ಟರ್ ವೆಂಕಟೇಶಲು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ರಮೇಶ್ ರವರು, ಉಪಾಧ್ಯಕ್ಷರು ನರಸಮ್ಮ ವೆಂಕಟೇಶ್, ಸದಸ್ಯರು ಮಂಜುನಾಥ್, ವೆಂಕಟಲಕ್ಷ್ಮಮ್ಮ, ದ್ಯಾವಣ್ಣ, ಶೋಭಾರಾಣಿ, ವೆಂಕಟಾಚಲಪತಿ, ಮುನಿರತ್ನಮ್ಮ, ನರಸಿಂಹಪ್ಪ, ನಾರಾಯಣಸ್ವಾಮಿ, ಶ್ಯಾಮಲಾ, ರಮೇಶ್ ಹಾಗೂ ಮಾಜಿ ಸದಸ್ಯರು ಸಾದೇಗೌಡ, ಬಿರ್ಲಾ ಶಂಕರ್, ಗ್ರಾಮದ ಹಿರಿಯ ಮುಖಂಡ ನಾಗೇಂದ್ರ ಶೆಟ್ಟಿ, ಮನೋಹರ್, ಕೃಷ್ಣಪ್ಪ, ಮುರಳಿ, ಕೃಷಿ ಅಧಿಕಾರಿಗಳು, ಶ್ರೀಧರ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ, ತೋಟಗಾರಿಕೆ, ರೇಷ್ಮೆ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಪಶುವೈದ್ಯ ಇಲಾಖೆ, ಆರೋಗ್ಯ ಇಲಾಖೆ, ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸುಗಟೂರು ಗೌಡಹಳ್ಳಿ ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಹಾಗೂ ಸದಸ್ಯರು ನಾರಾಯಣಗೌಡರವರು ಮಾತನಾಡಿ, ಗ್ರಾಮದಲ್ಲಿ ಸುಮಾರು 3 ತಿಂಗಳು ಗ್ರಾಮೀಣ ತೋಟಗಾರಿಕೆ ಕಾರ್ಯ ಅನುಭವ ಶಿಬಿರದಲ್ಲಿ ಸುಮಾರು 29 ವಿದ್ಯಾರ್ಥಿನಿಯರು ರೈತರ ಯಾವ ರೀತಿ ಕೆಲಸಗಳ ಬಗ್ಗೆ ಸಮಾಲೋಚನೆ ನಡೆಸಿ ಕಾರ್ಯರೂಪ ಯಶಸ್ಸುಗೊಳಿಸಿ ತಿಳಿದುಕೊಂಡಿರುವ ವಿದ್ಯಾರ್ಥಿಗಳು ಮರೆಯಲಾರದ ಈ ದಿನ ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಸ್ ಭೂಪತಿ ಗೌಡರವರು ಮಾತನಾಡಿ, ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರ ಅಡಿಯಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆ ಅವರ ಸಂಯುಕ್ತ ಆಶ್ರಯದಲ್ಲಿ ಸುಗಟೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳ 90 ದಿನ ರೈತರು ಹಾಗೂ ಎಲ್ಲ ಜನಸಾಮಾನ್ಯರಲ್ಲಿ ಕೃಷಿ ಬಗ್ಗೆ ತಿಳಿದುಕೊಂಡು ಜನರಲ್ಲಿ ಬೆರೆತು ವಿಶ್ವಾಸ ಗಳಿಸಿದರು. ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂಬುದಾಗಿ ಆಶಿಸಿದರು. ಹಾಗೂ ಊರಿನ ಗ್ರಾಮದ ಎಲ್ಲ ರೈತರ ಬದುಕಿನ ಜೀವನದ ಬಗ್ಗೆ ಮಾಹಿತಿ ಸಂಗ್ರಹಣೆ, ವಿಚಾರಣೆ, ಸಾಧನೆ ಬಹಳ ಅದ್ಭುತವಾದದ್ದು. ಅಂತಿಮ ಘಟ್ಟದ ಪದವಿ ಮುಗಿದ ನಂತರ ನಿಮ್ಮ ಭವಿಷ್ಯ ಉತ್ತಮ ರೂಪವಾಗಲಿ. ವಿವಿಧ ಜಿಲ್ಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳು ನಮ್ಮ ಹಳ್ಳಿ ಜನರ ಬದುಕು ಜೀವನದ ಬಗ್ಗೆ ಸಹಕಾರ, ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಬಿರದ ಸಂಯೋಜಕರು ಕೆ ಪೊಟ್ಟಪ್ಪ ಮಾತನಾಡಿ, ಮೊದಲಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಸುಗಟೂರು ಗ್ರಾಮದ ಗೌರವಾನ್ವಿತ ಗಣ್ಯರು, ಹಿರಿಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಹಾಗೂ ಪಂಚಾಯಿತಿ ಪಿಡಿಒರವರು, ವಿವಿಧ ಅಧಿಕಾರಿ ವೃಂದದವರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ, ಜನಸಾಮಾನ್ಯರಿಗೆ, ಎಲ್ಲರಿಗೂ ಸಹಕರಿಸಿದ ಎಲ್ಲ ಜನಸಾಮಾನ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಅಂತಿಮ ವರ್ಷದ ತೋಟಗಾರಿಕೆ ಪದವೀಧರರ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಎಲ್ಲ ಉತ್ತಮವಾಗಿ ತರಬೇತಿ ನೀಡಿದ್ದಾರೆ ಹಾಗೂ ರೈತರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹಿಸಿ ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾರೆ. ನಮ್ಮ ಮಾರ್ಗದರ್ಶನದಂತೆ ಉತ್ತಮವಾದ ಕಲಿತಿದ್ದಾರೆ ಹಾಗೂ ಉತ್ತಮ ಸಾಧನೆಗೆ ಎಲ್ಲರ ಸಹಕಾರ ನೀಡಿದ್ದಾರೆ ಎಂಬುದಾಗಿ ತಿಳಿಸಿದರು.
ಇಡ್ಬೋದು. ಈ ಮಧ್ಯದಲ್ಲಿ ಮರಳು ಹಾಕಿ ನೆನೆಸಿರೋದ್ರಿಂದ ತಂಪಾಗಿರುತ್ತೆ. 10 to 15 ಡಿಗ್ರಿ ಸೆಲ್ಸಿಯಸ್ ತಂಪಾಗಿ ಮೇಂಟೈನ್ ಮಾಡುತ್ತೆ. ಹಣ್ಣು ತರಕಾರಿ ಯಾವುದಕ್ಕೆ ಇರ್ತೀವೋ ಅದು ಕೊಳೆಯಲ್ಲ. ಇದೆಲ್ಲ ನಮ್ಮ ಕೋಲಾರ್ಗೆ ಇನ್ನೂ ತುಂಬ ಮುಖ್ಯ. ಏನಂತಂದರೆ ಟೊಮ್ಯಾಟೊ ಬೇಗ ಕೊಳೆಯುತ್ತೆ. ಅದೇ ತರಹದ ಬೇರೆ ಎಲೆ ತರಕಾರಿಗಳು ಅವೆಲ್ಲ ಬಂದ್ಬಿಟ್ಟು ಬೇಗ ಕೊಳೆಯುತ್ತೆ. ಅದನ್ನ ಸ್ವಲ್ಪ ಜಾಸ್ತಿ ದಿವಸ ಇಟ್ಕೋಬೇಕಂದ್ರೆ ನಾವು ಇದನ್ನ ಬಳಸ್ಕೋಬಹುದು. ಇದ್ರ ಮೇಲೆ ಬಂದ್ಬಿಟ್ಟು ಒಂದು ಮನೆಯದೆಲ್ಲ ಚೆನ್ನಾಗಿ ಕೊಳದು ಅರ್ಕೊಂಡು ಬಿಟ್ಟು ಚೆನ್ನಾಗಿ ಬೆಳೆದಿದೆ. ಸುಮ್ಮನೆ ಬಿಟ್ಟರೆ ಬಿಡಿದೆ ಶೇರ್ ಬರ್ತದೆ. ತೆಂಗಿನ ಗಿಡ ಮುಚ್ಚಿದೆ. 3 ತಿಂಗಳು ಕಂಟಿನ್ಯೂಸ್ ಕೊಳಿದೆ. ಮಾತಾಡ್ಸಿ. ನಮಸ್ಕಾರ ಎಲ್ಲರಿಗೂ. ನಾನು ಪುಟ್ಟಪ್ಪಕ್ಕೆ ಅಂತ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ. ನಾವು ಈ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರವನ್ನು ನಮ್ಮ ಅಂತಿಮ ವರ್ಷದ ತೋಟಗಾರಿಕಾ ಪದವಿ ವಿದ್ಯಾರ್ಥಿಗಳ ಈ ಸುಗಟೂರು ಗ್ರಾಮದಲ್ಲಿ 12 ವಾರಗಳ ಕಾಲ ಇಲ್ಲಿ ಅವರಿಗೆ ಪ್ರಾಯೋಗಿಕ ಅನುಭವಕ್ಕಾಗಿ ಇಲ್ಲಿ ಅವರನ್ನು ನಿಯೋಜನೆ ಮಾಡಿದ್ವಿ. ಇವತ್ತು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಒಂದು ಸಾಮರೂಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಾವು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ನಮ್ಮ ವಿದ್ಯಾರ್ಥಿಗಳು ಈ 12 ವಾರಗಳ ಕಾಲ ವಿವಿಧ ವಿಷಯ ತಜ್ಞರು, ನಮ್ಮ ಟೀಚರ್ಸ್ ಏನು ಕಾಲೇಜಿಂದ ಪ್ರತಿ ವಾರ ಬಂದು ಅವರಿಗೆ ಉತ್ತಮವಾದ ಒಂದು ನಿರ್ದೇಶನ ನೀಡಿ ಉತ್ತಮ ತರಬೇತಿಯನ್ನು ನೀಡಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಸಹ ಉತ್ತಮವಾಗಿ ಕಲಿತು ಅದರ ಜೊತೆಗೆ ರೈತರ ಜೊತೆ ಒಡನಾಟನೆಲ್ಲ ಬೆಳೆಸಿ ಅವರ ತೋಟಗಳಿಗೆ ಪಡೆದಿದ್ದಾರೆ. ಅವರ ಅನುಭವಗಳನ್ನು ಇವರು ಹಂಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾರೆ. ಇದ್ರ ಜೊತೆಗೆ ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು ಏನೇ ತಾಂತ್ರಿಕತೆಗಳಿದ್ದಾವೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ ಅದೆಲ್ಲ ರೈತರ ಜೊತೆ ಸಂವಾದ ನಡೆಸಿ ಗುಂಪು ಚರ್ಚೆಗಳು ಮತ್ತು ಒಂದು ಪ್ರಾತ್ಯಕ್ಷಿಕೆಗಳೆಲ್ಲ ಮಾಡಿಸಿ ತರಬೇತಿ ಕಾರ್ಯಕ್ರಮಗಳೆಲ್ಲ ನೀಡಿ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನು ರೈತರ ಜೊತೆ ಗ್ರಾಮಸ್ಥರ ಜೊತೆ ಅವರು ಚರ್ಚೆ ನಡೆಸಿದ್ದಾರೆ. ಸೊ ಹಾಗಾಗಿ ಉತ್ತಮವಾಗಿ ನಮ್ಮ ರೈತರು ಇವರಿಂದ ತಾಂತ್ರಿಕಗಳನ್ನ ಪಡೆದಿದ್ದಾರೆ. ಹಾಗೂ ಇವರು ಸಹ ರೈತರಿಂದ ಉತ್ತಮವಾದಂಥ ಜೀವನ ಶೈಲಿಗಳನ್ನು ಅವರು ಪಡೆದಿದ್ದಾರೆ, ಉತ್ತಮವಾದ ಜ್ಞಾನವನ್ನು ಸಹ ಪಡೆದಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವು ಸಫಲವಾಗಿದೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಮ್ಮಲ್ಲಿ ಒಂದು ಸುಗಟೂರು ಗ್ರಾಮದಲ್ಲಿ ಈಗಾಗಲೇ 90 ಡೇಸ್ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜು ಒಂದು ಬಾಗಲಕೋಟೆ ಒಂದು ಅಡಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಒಂದು ಕಾಲೇಜು ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಾರಲ್ಲ, ಈ ಒಂದು ವಿದ್ಯಾರ್ಥಿ ನಿಮ್ಮೊಂದು ಸಹಕಾರ ಸದಾ ಇರುತ್ತೆ ಒಂದು ನಂಬಿಕೆ ಇದೆ ಸರ್. ಖಂಡಿತವಾಗ್ಲು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಾರ್ಗದರ್ಶನದಲ್ಲಿ ನಡೆದಿದ್ದಾರೆ. ನಾವೇನೇನು ಉತ್ತಮವಾಗಿ ಅವರಿಗೆ ಶೈಕ್ಷಣಿಕವಾಗಿ, ನೈತಿಕವಾಗಿ, ಸೈದ್ಧಾಂತಿಕವಾಗಿ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಅದೇ ದಿಕ್ಕಿನಲ್ಲಿ ಅವರು ನಡೆದಿದ್ದಾರೆ. ಹಾಗಾಗಿ ಎಲ್ಲ ಉತ್ತಮವಾದ ಕಲಿಕೆ ಆಗಿದೆ. ಸೊ ಹಾಗಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಹಿಂದಾಗಲಿ ಮುಂದೆ ಆಗಲಿ ಸಹ ಉತ್ತಮವಾದ ಒಂದು ಅಧಿಕಾರಿ ಆಗಲಿ, ಒಬ್ಬ ಪ್ರಗತಿಪರ ರೈತರಾಗಲಿ, ಇಲ್ಲ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀನಿ. ನಮ್ಮ ಇಲಾಖೆಯಿಂದ ಹೇಳ್ಬೇಕಂತಂದ್ರೆ ನಮ್ಮ ಇಲಾಖೆಯಲ್ಲಿ ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳು ಇದಾವೆ. ಅದರಲ್ಲಿ ಸುಮಾರು ಅಂತಂದ್ರೆ 104 ರಾಷ್ಟ್ರೀಯ ಕಾರ್ಯಕ್ರಮಗಳಿದೆ. ಅದರಲ್ಲಿ ನಮ್ಗೆ ಬೇಕಾಗಿರೋಂಥ ಮೇನ್ ಆಗಿರೋಂಥ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಒಂದು ಸುಮಾರು ಅಂದ್ರೆ 54 ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಒಂದು ಗ್ರಾಮದಲ್ಲಿ, ಕ್ಷೇತ್ರದಲ್ಲಿ ನಡೀತಾ ಇರ್ತದೆ. ಪ್ರತಿದಿನ ಒಂದೊಂದು ಕಾರ್ಯಕ್ರಮ ನಮ್ಮಲ್ಲಿ ನಡೆಸ್ಕೊಂತಾ ಇರ್ತೀವಿ. ಆ ಕಾರ್ಯಕ್ರಮಗಳೇನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ನಾವು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ 12 ಕಾಯಿಲೆಗಳಿಗೆ ತಕ್ಕಾಗಿರುವಂತ ಔಷಧಿಗಳನ್ನ ಕೊಟ್ಟು ನಾವು ಹುಟ್ಟಿದ ತಕ್ಷಣ ಹಿಡಿದು 16 ವರ್ಷ ಮಕ್ಕಳವರೆಗೂ ಈ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಎಲ್ಲಾ ರೋಗ ರುಜಿನಗಳಿಗೆ ಬಾರದಂಗೆ ನಾವು ಲಸಿಕೆಗಳನ್ನ ಹಾಕಿ ತಡೆಗಟ್ಟುವಂತ ಒಂದು ಕಾರ್ಯಕ್ರಮ ಆಗಿರ್ತದೆ. ಅವರು ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡ್ತಾರೆ. ಒಂದು ರೈತ ಬಾಂಧವರ ಒಂದು ಹಿತದೃಷ್ಟಿಯಿಂದ ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ನಮಗೆ ಪೂರ್ಣವಾದ ನಂಬಿಕೆ ಇದೆ ನಮ್ಮ ವಿದ್ಯಾರ್ಥಿಗಳ ಮೇಲೆ. ಹಾಗಾಗಿ ನಾವು ಎಲ್ಲಾ ರೀತಿಯಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ ಸರ್. ತಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಸಮಾರೋಪ ಕಾರ್ಯಕ್ರಮ ಮುಕ್ತಾಯ ಆದ ತಕ್ಷಣ ಅವರೊಂದು ಕಾಲೇಜಿಗೆ ಹೋಗಿ ಅವರ ಒಂದು ಪದವೀಧರ ಒಂದು ಸರ್ಟಿಫಿಕೇಟ್ ಆಗಲಿ, ಯಾವುದೇ ರೀತಿ ಆಗಲಿ, ಅವರ ಮುಂದಿನ ಒಂದು ಅಧಿಕಾರ ಅವಧಿಗೆ ಒಂದು ಕೆಲಸಕ್ಕೆ ಬೇಕಾದ ಒಂದು ಸವಲತ್ತುಗಳು ಸದಾ ನೀಡ್ತಿರೋ ಒಂದು ನಂಬಿಕೆ ಸರ್. ಅವರಿಗೆ ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ತದನಂತರ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಅಂತ ನಾವು ಹಾಕ್ತೀವಿ. ಅಲ್ಲಿ ಅವರು ತರಬೇತಿ ಹೊಂದಿದ ನಂತರ ಮತ್ತೆ ಅವರಿಗೆ ಪರೀಕ್ಷೆಗಳಿರುತ್ತೆ, ಎಕ್ಸಾಮ್ಸ್ ಕಾಲೇಜಲ್ಲಿ. ಅದನ್ನೆಲ್ಲ ಎವ್ಯಾಲ್ಯೂಯೇಷನ್ ಮಾಡಿ ಫರ್ದರ್ ನಾವು ಫೈನಲ್ ಆಗಿ ಅವರಿಗೆ ಪದವಿಯನ್ನು ನಾವು ಅವರಿಗೆ ಕೊಡ್ತೀವಿ. ಸೊ ತದನಂತರದಲ್ಲಿ ಅವರು ಬಯಸಿದಂಥ, ಅವರಿಗೆ ಅನಿಸಿದಂಥ ಉದ್ಯೋಗ ಆಗಲಿ, ಅವರ ಜೀವನದ ದಾರಿ ಆಗಲಿ ಅವ್ರು ನೋಡ್ಬೋದು. ಬಟ್ ಆದರೆ
ಎಲ್ಲ ರೀತಿಯಲ್ಲೂ ನಾವು ಅವರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ನೀಡಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ತಮ್ಮ ಒಂದು ಜ್ಞಾನವನ್ನು ಎಲ್ಲ ರೀತಿಯಲ್ಲಿ ಹಂಚಿಕೊಳ್ತಾರೆ, ಎಲ್ಲ ಒಂದು ಸಮಾಜದ ಏಳಿಗೆಗೆ ಬಳಸ್ತಾರೆ ಅಂತ ಈ ಮುಖಾಂತರ ಹೇಳಕ್ಕೆ. ಥ್ಯಾಂಕ್ ಯು. ಹಳ್ಳಿ ಜನರ ಜೀವನ ರೀತಿ ನೀತಿಗಳು ಯಾವ ರೀತಿ ಇದೆ, ಸೊ ಇದೆಲ್ಲ ತಿಳಿಬೇಕು ಅಂದ್ರೆ ಅವರ ನಮ್ಮ ವಿದ್ಯಾರ್ಥಿಗಳ 10 ವರ್ಷದಲ್ಲಿ ಇಲ್ಲಿ ಸುಮಾರು 12 ವಾರಗಳ ಕಾಲ ನಾವು ಹಳ್ಳಿಗೆ ನಿಯೋಜನೆ ಮಾಡ್ತೀವಿ. ಈ ಸುತ್ತೂರು ಗ್ರಾಮಕ್ಕೆ 1ನೇ ತಾರೀಕು ಏಪ್ರಿಲ್ 2024 ಈ ವರ್ಷದಲ್ಲಿ ನಾವು ಇವ್ರನ್ನ ಈ ಹಳ್ಳಿಗೆ ನಾವು ನಿಯೋಜನೆ ಮಾಡಿದೀವಿ. ಟೋಟಲ್ 29 ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ಇಲ್ಲಿ. ಸೊ ಇವರನ್ನ 12 ವಾರಗಳ ಕಾಲ ಈ ಹಳ್ಳಿಯಲ್ಲಿ ನಾವು ನಿಯೋಜನೆ ಮಾಡಿದ್ವಿ. ಇದರ ಜೊತೆಗೆ ಈ 2 ಗೌಡಳ್ಳಿ ಮತ್ತೆ ಹುಣಸಂದ್ರ ಇವರ 2 ಹಳ್ಳಿನ ನಾವು ಕವರ್ ಮಾಡಿದ್ವಿ. ಸೊ ಪ್ರತಿ ಹಳ್ಳಿಗೂ ನಾವು 10 ಜನರಂತೆ ನಾವು ನಿಯೋಜನೆ ಮಾಡಿದ್ವಿ. ಅವರಿಗೆ ಪ್ರತಿ ವಾರ ವಿಷಯ ತಜ್ಞರು ಅಂದ್ರೆ ಟೀಚರ್ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಬರ್ತಾರೆ. ಅಂದ್ರೆ ನಮ್ಗೆ ಮಣ್ಣಿನ ಶಾಸ್ತ್ರ ಇರ್ಬೋದು, ರೋಗಶಾಸ್ತ್ರ ಇರ್ಬೋದು, ತರಕಾರಿ ವಿಭಾಗದಿರ್ಬೋದು, ಹೂವಿನ ವಿಭಾಗ ಇರ್ಬೋದು, ಮತ್ತೆ ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾರಾಟ ಮಾಡಬೇಕು, ತದನಂತರ ಏನ್ ಮಾಡಬೇಕು, ಎಲ್ಲಾ ವಿಭಾಗದ ಟೀಚರ್ಸ್ ಪ್ರೊಫೆಸರ್ಸ್ ಬರ್ತಾ ಇದ್ರು ಪ್ರತಿ ವಾರ 12 ವಾರ. ಇವರಿಗೆ ರೈತರ ಜೊತೆ ಸಂವಾದ ಮಾಡಲು ಅವರು ಏನೇನು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಪ್ರತಿ ವಾರ ನಮ್ಮ ಟೀಚರ್ಸ್ ಎಲ್ಲ ಗೈಡ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇವರು ಪ್ರತಿನಿತ್ಯ ಕ್ಷೇತ್ರ ಭೇಟಿ ಅಂದ್ರೆ ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ರು. ಫಾರ್ಮರ್ಸ್ ಜೊತೆ ಉತ್ತಮವಾದ ಒಡನಾಟ ಬೆಳೆಸ್ಕೋಬೇಕಾಯ್ತು. ಸೊ ಹಾಗಾಗಿ ಇವ್ರನ್ನ ಅಲ್ಲಿ ನಿಯೋಜನೆ ಮಾಡಿದ್ವಿ. ಮತ್ತೆ ರೈತರು ಏನೇನ್ ಬೆಳೆ ಬೆಳೀತಾರೆ, ಅವ್ರಿಗೆ ಸಮಸ್ಯೆಗಳೇನಿದಾವೆ, ಅದರ ಬಗ್ಗೆ ಒಂದು ರಾತ್ರಿ ಗುಂಪು ಚರ್ಚೆಗಳು, ಗ್ರೂಪ್ ಡಿಸ್ಕಷನ್ ಮೀಟಿಂಗ್ ಅಂತ ಹೇಳಿದ್ವಿ, ಅದೆಲ್ಲ ಮಾಡಿದ್ದಾರೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಯಾರೇಳಿ
ತರಕಾರಿ ದಿನ ಪೂರ್ತಿನೂ ನಾವು ಬಳಸಬೇಕಾಗುತ್ತೆ, ಪ್ರತಿದಿನ ಕೂಡ ಬಳಸಬೇಕಾಗುತ್ತೆ. ಎಷ್ಟು ದಿನಕ್ಕೆ ಒಂದ್ಸರಿ ಕೊಯ್ಯೋದು? ಕೊಯ್ಯೋದಲ್ಲ, 30 ದಿನಕ್ಕೆ ಬೀಜ ಬೇಕು ಅಂದರೆ ಕೊಯ್ಯೋರ್ ಸೊಪ್ಪು ಅಂದರೆ ಹಾಕಿದ್ದೀವಿ. ಬೆಂಡೆಕಾಯಿ ಕೂಡ 1 ತಿಂಗಳು 1.5 ತಿಂಗಳಿಗೆಲ್ಲ ಕೊಯ್ಲಿಕ್ಕೆ ಬರುತ್ತೆ. ಇದರಲ್ಲಿ ಕೂಡ ನಾವು ಹೆಚ್ಚಾಗಿ ಅಂದರೆ 3 ತಿಂಗಳಿಗೆ ಬೆಳೆ ಬರೋದ್ರಿಂದ ರೈತರಿಗೆ ಉಪಯೋಗ ಆಗತ್ತೆ ಅಂತ ನಾವು ಈ ರೀತಿ ತಿಂಗಳಿಗೆ ಒಂದೊಂದು ಸತಿ ಬರೋ ರೀತಿ ಹಾಕಿದ್ದೀವಿ ಬೆಳೆ. ಇದೊಂದು ಆರ್ನಮೆಂಟಲ್ ಪ್ಲಾಂಟ್, ಅಂದರೆ ಇಲ್ಲಿ ಲ್ಯಾಂಡ್ಸ್ಕೇಪ್ಗೆ ಅಲ್ಲೆಲ್ಲ ನಾವು ಸುತ್ತ ಬಾರ್ಡರ್ಸ್ಗೆ ಎಲ್ಲ ಬಳಸ್ಬೋದು. ಇದು ಹೂವು ಬಿಟ್ಟಿಲ್ಲ, ಈಗ ವೈಟ್ ಕಲರ್ ಬಿಡ್ಬಿಡುತ್ತೆ, ಡೆಕೋರೇಷನ್ಗೆ ಎಲ್ಲ ಬಳಸ್ಬೋದು. ಇಲ್ಲ ಸರ್, ಇಷ್ಟೇ ಸರ್, ಆ ಥರ ವೈಟ್ ಜಾಸ್ತಿ ಒತ್ತು ಕೊಡ್ತೀವಿ. ಅದ್ರ ಜೊತೆಗೆ ನಾವು ಮಂತ್ಲಿನೂ ಪ್ರೋಗ್ರಾಮ್ಸ್ ಅಲ್ಲಿ ANCTNCಗೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕ್ಷಯರೋಗದ ಬಗ್ಗೆ ತುಂಬ ಅದರ ಲಕ್ಷಣಗಳ ಬಗ್ಗೆ ಎಲ್ಲ ಹೇಳ್ತೀವಿ. ನೆಗಡಿ, ಕೆಮ್ಮು, ಶೀತ ಎಲ್ಲ ಬಂದಾಗ ಯಾವ ಥರ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ಅವೇರ್ನೆಸ್ ಕೊಡ್ತೀವಿ. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದೆಯಲ್ಲ, ಈ ಕಾರ್ಡ್ನ ಮಾಡಿಸ್ಕೊಳ್ಳೋಕ್ಕೆ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಮಾಡಿಸ್ಕೊಳ್ಳಿ, ಎಲ್ಲರೂ ಪ್ರತಿಯೊಬ್ಬರು ಮನೇಲಿ 10 ಜನನೂ ಮಾಡಿಸ್ಕೋಬೇಕು ಅಂತ ಜನರಿಗೆ ಕೆಲಸ ಮಾಡಿರೋದು ತಾಯಿಗೆ ಎಲ್ಲರಿಗೂ ಎಲ್ಲ ಮಾಡ್ಕೊಂಡಿದ್ರು. ಅದ್ರ ಬಗ್ಗೆ ತುಂಬ ಅದ್ರ ಬಗ್ಗೆ ನಮ್ಮಲ್ಲಿ ನೋಡ್ಬೇಕಂದ್ರೆ ಬೇರೆ ಕಂಪ್ನಿಗೆಲ್ಲ ಏನಂದರೆ ಅಡಲ್ಟ್ ಇದರಲ್ಲಿ ಇರ್ತದೆ. ಬಟ್ ಇದರಲ್ಲಿ ಏನಂದರೆ ನಿಮ್ಮ ಜೀವನ ಚಕ್ರ ಮುಗಿಬೇಕಾದ್ರೆ ಮತ್ತೆ ನಮ್ಮ ಕಣ್ಣು ಕಾಣಿಸೋಲ್ಲ, ವೈಟ್ ಪ್ಲೇಸು. ಆ ಫಸ್ಟ್ ಇನ್ಸ್ಟೆಂಟ್ ಅಂದರೆ ಈಗ ನಾವು ಏನು ಫಸ್ಟ್ ಚಿಕ್ಕವ್ರು ಇರ್ತೀವಿ, ದೊಡ್ಡವ್ರು ಆಗ್ತೀವಿ, ಅದೇ ಥರ ಅದರಲ್ಲೂ ಕೂಡ ವೈಟ್ ಪ್ಲೇಸ್ ಇರುತ್ತೆ. ಅದರಲ್ಲಿ ನಮ್ದು ಈ ಕೆಮಿಕಲ್ ಏನಂದರೆ 2 ಥರ ಕೆಮಿಕಲ್ಸ್ ಕಂಟೆಂಟ್ ಇರೋದ್ರಿಂದ ಏನಾಗ್ತದೆ, ಆ ಮೊಟ್ಟೆನ ಮೋಲ್ಟಿಂಗ್ ಅಂದರೆ 1ರಿಂದ 1 ಹೋಗ್ತೀರಾ ಅಲ್ಲೇ ಸೀಸ್ ಮಾಡ್ತಾರೆ. ಆ ಸೀಸ್ ಮಾಡೋದೇನೆಂದರೆ ಉತ್ಪತ್ತಿ ಕಡಿಮೆ ಆಗ್ತದೆ. ಆವಾಗ ನಮಗೆ ವೈರಸ್ನ ಕಂಟ್ರೋಲ್ ತಗೋಬೋದು ಹೊರತು ನಾವು ಅಂದರೆ ವೈರಸ್ ಪೂರ್ತಿಯಾಗಿ ನಾಶ ಮಾಡೋಕ್ಕಾಗಲ್ಲ, ಬಟ್ ನಾವು ಹತೋಟಿಗೆ ತರ್ಬೋದು. ಅದರಲ್ಲಿ ಇದು ಪೈಕ್ಲೋಮ್ ಅಂತ ನಮ್ಮ ನಂಬರ್ 1 ಪ್ರಾಡಕ್ಟ್ ನಡೀತದೆ. ಇದರಲ್ಲಿ ನಾವು ಕೋಲಾರದಾಗ 20,000 ಲೀಟ್ರ್ ಓಡಿಸ್ತೀವಿ ಸರ್ ನಾವು ಒಂದು ಸೀಸನ್ಗೆ. ಅಷ್ಟು ಡಿಮ್ಯಾಂಡ್ ಇದೆ ಇದು. ಮತ್ತು ಅಷ್ಟು ಡಿಮ್ಯಾಂಡ್ ಇದೆ. ಪ್ರಯೋಗ ಮಾಡಿರೋ ಹೌದು ಸರ್, ಹೌದು ಸರ್. ರೈತರು ಅದ್ರ ಬಗ್ಗೆ ಅವರೇ ಸ್ವಲ್ಪ ಹೇಳ್ರಿ ರೈತರ ವಿಷಯ. ಹಾಂ ಸರ್, ಅಂದರೆ ನಿಮ್ಮ ನಂಬರ್ಸ್ ಕೊಡ್ತೀವಿ. स्मरामि महागणपतिं महादेवसुतं गुरुगुहनुतं मारकोटिप्रकाशं शान्तं महाकाव्यनाटकादिप्रियं मूषिकवाहनमोदकप्रियं मनसा स्मरामि महागणपतिं मनसा. ಮತ್ತು ಊರಿನ ಗ್ರಾಮಸ್ಥರೇ ಎಲ್ಲ ಮಗಳೇ,
ಏನು 90 ದಿವಸಗಳ ಕಾಲ ನೀವು ಸುಗಟೂರು ಗ್ರಾಮದಲ್ಲಿ ಉಳ್ಕೊಂಡು ಏನು ಒಂದು ರೈತರ ಒಂದು ಸಾಮಾಜಿಕ ಒಂದು ಆರ್ಥಿಕ ಮತ್ತು ರೈತರ ಬದುಕಿನಲ್ಲಿ ಅಂದ್ರೆ ಅವರ ತೋಟಗಳಲ್ಲಾಗಿರ್ಬೋದು, ಅವರ ಹೊಲದಲ್ಲಾಗಿರ್ಬೋದು, ಅವರ ಊರಿನ ಗ್ರಾಮದಲ್ಲಾಗಿರ್ಬೋದು, ಏನು ಅವ್ರ ಜೊತೆ ಬೆರೆತು ನೀವು ಏನು ಕಳ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಇವತ್ತು ನೀವು ಕ್ಲಾಸಲ್ಲಿ ಪಾಠ ಕೇಳ್ಬೋದು, ಬೇರೆ ಶಿಕ್ಷಕರು ಬೇರೆ ಹೇಳ್ಬೋದು, ಅದು ಪ್ರಾಕ್ಟಿಕಲ್ ಇದೆಯಲ್ಲ ಬಹಳ ಮುಖ್ಯವಾದ ಕೆಲಸ ಇದೆ. ಯಾಕೆಂದ್ರೆ ನೀವು ಎಲ್ಲೇ ಇಲ್ಲಿ ಅಂತಿಮ ಘಟ್ಟದ ಒಂದು ಏನು ಈ ಪದವಿಯನ್ನ ಮುಗಿಸಿ ಮುಂದೆ ಹೋಗ್ತಿರೋ, ಇದು ನಿಮ್ಮ ಭವಿಷ್ಯಕ್ಕೆ ಒಂದು ಉಜ್ವಲವಾಗಿರತಕ್ಕಂಥ ಸಮಯ ಅಂದ್ರೆ ಹೇಳಕ್ಕಾಗುತ್ತೆ. ಯಾರೋ ಹೆಣ್ಮಕ್ಳು ಅವರದೇ ಹೇಳ್ತಾ ಇದ್ದೆ, ನಮ್ಮೂರು ಭವಿಷ್ಯ ಹೇಳಿ ಮುಂದೆ ಬಂದವರು ಯಾವ ತರ ಇದ್ರಮ್ಮ ಅಂತ ಹೇಳಿ ಅವ್ರಿಗೆ ಅದೇ ಪಾಠ ಹೇಳ್ತಾ ಇದ್ ನಾವು. ಅವರೆಲ್ಲ ಕೇಳೋರು, ಏನ್ ಬೆಳೆ ಮಾಡ್ತಾ ಇದ್ರಿ, ಏನು ತೋಟ ಹತ್ರ ಹೋಗೋದೆಲ್ಲ ಓಡ್ಕೊಂಡ್ ಬರ್ತಾ ಇದ್ರು. ಪಾಪ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾ ಇದ್ರು, ಪಾಪ ಹೆಣ್ಮಕ್ಳು ಗಂಡು ಹುಡುಗರೆಲ್ಲ ಬರ್ತಾ ಇದ್ರು. ಆದ್ರೆ ನಾನು ನಿಮ್ಗೆ ಹೇಳೋ ಇಷ್ಟೇ, ನೀವೆಲ್ಲೇ ಹೋಗಿ ಒಳ್ಳೆ ಅಷ್ಟೇ ಇದು ಮಾಡ್ಬೇಕು, ನಿಮ್ಮ ತಂದೆ ತಾಯಿಗೆ ಅಷ್ಟು ಇರಬೇಕು. ವಯಸ್ಸಿನ ಮಧ್ಯ 4 ಗೋಡೆಯಲ್ಲಿ ಓದಿದ್ರೆ ಈಗ ರೈತರ ಸಂಪರ್ಕ ಏನು ನಿಮ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ನೀವೇನು ಮಾಡ್ರೆ ಮುಂದೆ ನಿಮ್ಮ ತಂದೆ ತಾಯಿ ಜೋರ್ ತೋರ್ಬೇಕಾದ್ರೆ ನೀವು ಚೆನ್ನಾಗಿರು, ಮುಂದೆ ಹೋಗ್ಬೇಕು. ಅಯ್ಯೋ ಸಾಕು ಅಷ್ಟು ಮಾತ್ರ ಸಾಕು ಆ ಕೆಲಸ ಮಾಡೋ ಕೆಲಸ ಅಂದ್ರೆ ಆಗೋದಿಲ್ಲ. ನಿಮ್ಮ ತಂದೆ ತಾಯಿ ಗೌರವನೂ ಇಲ್ಲ, ನಿಮ್ಗೂ ಇದಿರೋದಿಲ್ಲ ಅಂತ ಹೇಳ್ತಾ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀನಿ. ನಮ್ಮ ಇಲಾಖೆಯಿಂದ ಹೇಳ್ಬೇಕಂತಂದ್ರೆ ನಮ್ಮ ಇಲಾಖೆಯಲ್ಲಿ ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳು ಇದಾವೆ. ಅದರಲ್ಲಿ ಸುಮಾರು ಅಂತಂದ್ರೆ 104 ರಾಷ್ಟ್ರೀಯ ಕಾರ್ಯಕ್ರಮಗಳಿದೆ. ಅದರಲ್ಲಿ ನಮ್ಗೆ ಬೇಕಾಗಿರುವಂತ ಮೇನ್ ಆಗಿರುವಂತ ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಒಂದು ಸುಮಾರು ಅಂದ್ರೆ 54 ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಒಂದು ಗ್ರಾಮದಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ. ಪ್ರತಿದಿನ ಒಂದೊಂದು ಕಾರ್ಯಕ್ರಮ ನಮ್ಮಲ್ಲಿ ನಡೆಸ್ಕೊಂತಾ ಇರ್ತೀವಿ. ಆ ಕಾರ್ಯಕ್ರಮಗಳೇನಪ್ಪಾ ಅಂತಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ನಾವು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ 12 ಕಾಯಿಲೆಗಳಿಗೆ ತಕ್ಕಾಗಿರುವಂತ ಔಷಧಿಗಳನ್ನ ಕೊಟ್ಟು ನಾವು ಹುಟ್ಟಿದ ತಕ್ಷಣ ಹಿಡಿದು 16 ವರ್ಷ ಮಕ್ಕಳವರೆಗೂ ಈ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಎಲ್ಲಾ ರೋಗ ರುಜಿನಗಳಿಗೆ ಬಾರದಂಗೆ ನಾವು ಲಸಿಕೆಗಳನ್ನ ಹಾಕಿ ತಡೆಗಟ್ಟುವಂತ ಒಂದು ಕಾರ್ಯಕ್ರಮ ಆಗಿರ್ತದೆ. ಮತ್ತೆ ಹಾಗೆ ನಮ್ಮ ಇಲ್ಲಿ ಈ ಕಡೆ ಬಂದ್ರೆ ವಸ್ತು ಪ್ರದರ್ಶನದಲ್ಲಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದು RCF ಇಂದ ಮತ್ತೆ ನಮ್ಮ PHC ಇಂದ ಎಲ್ಲ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ರು. ಮತ್ತೆ ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ಯಾವ ತರ ನಾವು ರೇಷ್ಮೆ ಬೆಳಿಬಹುದು, ಅಗ್ರಿಕಲ್ಚರ್ ಅಲ್ಲಿ ಏನೇನ್ ಮಾಡಬಹುದು, ತಾರಸಿ ಮೇಲೆ ಏನ್ ಬೆಳಿಬಹುದು, ಪ್ರತಿಯೊಂದನ್ನು ಸವಿಸ್ತಾರವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಒಂದು ಸಭಾ. ಮತ್ತೆ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಯಾವತ್ತೂ ಮರಿಬಾರದು. ಅಂದ್ರೆ ಯಾವ ಪ್ರತಿಯೊಬ್ಬರು ಹೇಳ್ತಾರೆ ರೈತನು ಅನ್ನದಾತನು ಅಂತೇಳಿ. ಅಂದ್ರೆ ಈಗ ಅದ್ ನಡೀತಾ ಇಲ್ಲ. ಯಾಕಂದ್ರೆ ವ್ಯವಸಾಯ ಮಾಡೋದಕ್ಕೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ವ್ಯವಸಾಯ ಮಾಡೋದಕ್ಕೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಅಂದ್ರೆ ಹೆಣ್ಣು ಕೇಳಕ್ ಹೋದ್ರೆ ಏನ್ ಕೇಳ್ತಾ ಗೌರ್ಮೆಂಟ್ ಅಫಿಷಿಯಲ್ ಅಂತ ಕೇಳ್ತಾರೆ. ಅಂದ್ರೆ ಗಣ್ಯರೆಲ್ಲ ಹೇಳ್ತಾರೆ ರೈತನ ಅನ್ನದಾತ ಅಂತೇಳಿ. ಅಂದ್ರೆ ಹೆಣ್ಮಕ್ಳು ಅದನ್ನ ಅನುಸರಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅಂದ್ರೆ ಫೈನಲ್ ಇಯರ್ವರೆಗೆ ಅವರು ಒಂಥರ ಅಂದ್ರೆ ಒಂದು 4 ಗೋಡೆಯಲ್ಲಿ ಏನು ಒಂದು ಕಲ್ತಿದ್ದಾರೆ. ಜಸ್ಟ್ ಒಂದು ವಿದ್ಯಾಭ್ಯಾಸ, ಬಟ್ ಅವ್ರಿಗೆ ಅನುಭವ ಏನಾಗಿದೆ ಅಂದ್ರೆ ಅದು ಏನು ಗೊತ್ತಿರಲ್ಲ. ಹಾಗಾಗಿ ನಮ್ದು ಗೌರ್ಮೆಂಟ್ ವತಿಯಿಂದ ಆಗ್ಲಿ ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಏನಾದಾಗ್ಲಿ ಒಂದು ಕ್ಯಾಂಪನ್ನು ಆಯೋಜಿಸ್ತಿರ್ತೀವಿ. ಅದರಲ್ಲಿ 3 ತಿಂಗಳು ಇರುತ್ತೆ. 3 ತಿಂಗಳು ಅಂದ್ರೆ ಕನಿಷ್ಠ ಪಕ್ಷ ಒಂದು 12 ವಾರಗಳು ಇರ್ತವೆ. ಅದಕ್ಕಾಗಿ ನಾವು ಕೆಲವೊಂದು ಹಳ್ಳಿಗಳು ಸೆಲೆಕ್ಟ್ ಮಾಡಿ ಅವರಿಗೆ ಇಲ್ಲಿ ಅಕಾಮಿಡೇಷನ್ ಮುಖಾಂತರ ಇದು ಇಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಏನಿದೆ ಅಂದ್ರೆ ಒಟ್ಟು ಬೇಡದಂಗೆ ಜ್ಞಾನವನ್ನು ಇವರು ಪಡ್ಕೊಂಡು ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸಮೇತ ನಾವು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮಾಡಿರ್ತೀವಿ. ಸಮಾರಂಭದ ಒಂದು ಪ್ರಯುಕ್ತ ಇವತ್ತು ಒಬ್ಬ ಶಿಬಿರದ ಸಂಯೋಜಕನಾಗಿ ನಾನು ಈ ಗ್ರಾಮಸ್ಥರಿಗೆ, ರೈತರಿಗೆ, ಮುಖಂಡರಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿ ಇಲ್ಲಿ ಉಳ್ಕೊಳ್ಳಕ್ಕೆ ನಮ್ಮ ವಿದ್ಯಾರ್ಥಿಗಳು ಮನೆಗಳು ಕೊಟ್ಟು ಊಟ ವಸತಿ ಎಲ್ಲಾ ರೀತಿ ಸೌಕರ್ಯಗಳನ್ನು ಕೊಟ್ಟು ಅವರಿಗೆ ಉತ್ತಮವಾದ ಎಲ್ಲಾ ತರದ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಶಿಬಿರದ ಸಂಯೋಜಕನಾಗಿ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ, ಹಾಗೂ ಕಾಲೇಜಿನ ಕಡೆಯಿಂದ ಸಮೇತ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್.